ಕೈಪಾಳ್ಯದಲ್ಲಿ ಸಿಎಂ ಬದಲಾಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ರಂಭಾಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ರು. ಅದರ ಜೊತೆಗೆ ಗ್ಯಾರಂಟಿಗಳಿಂದ ಸೋಂಬೇರಿ ಆಗ್ತಾರೆ ಅನ್ನುವಂಥ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಶ್ರೀಗಳ ಹೆಸರನ್ನ ಪ್ರಸ್ತಾಪ ಮಾಡದೆ ಸಿಎಂ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಕೆಲವರು ವಿರೋಧಿಸ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಜನ ಸೋಮಾರಿಗಳಾಗ್ತಾರೆ ಅಂತಾರೆ. ನೀವು ಸೋಮಾರಿಗಳಾಗಿದ್ದೀರಾ ಅಂತ ಅಲ್ಲೇ ನೆರೆದಿದ್ದ ಸಭಿಕರಿಗೆ ಪ್ರಶ್ನೆ ಕೇಳಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳಿರೋದು ಸಿಎಂ ಸಿದ್ದರಾಮಯ್ಯ. ಪರೋಕ್ಷವಾಗಿ ರಂಭಾಪುರಿ ಶ್ರೀಗಳಿಗೆ ಸಿದ್ದು ಗುದ್ದಿದ್ದಾರೆ. ಗ್ಯಾರಂಟಿಯಿಂದ ಜನ ಸೋಮಾರಿ ಆಗ್ತಾರೆ ಅಂತ ಶ್ರೀಗಳು ಈ ಹಿಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ರಂಭಾಪುರಿ ಶ್ರೀಗಳು ಈ ಹಿಂದೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು, ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ, ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರದೇ ಆದಂತಹ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ಕೆಲ ಅವಧಿಗಳಲ್ಲಿ ಅಂದ್ರೆ 2.5 ವರ್ಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರೆದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈಗಾಗಲೇ ಕೊಟ್ಟಿರುವಂತಹ ಗ್ಯಾರಂಟಿಗಳಿಂದ ಕೆಲವೊಂದಷ್ಟು ಬದಲಾವಣೆ ಆಗಿದೆ, ಬಡವರಿಗೆ ತಲುಪಬೇಕು, ಆದ್ರೂ ಕೂಡ ಜನರು ಸೋಂಬೇರಿ ಆಗ್ತಾ ಇದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ನೇರವಾಗಿ ತಿಳುವುದಿಲ್ಲ ಅಂದ್ರೆ ಹೆಸರನ್ನ ಹೇಳ್ಕೊಂಡು ರಂಭಾಪುರಿ ಶ್ರೀಗಳಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳದೇ ಇದ್ರೂ ಕೂಡ ಗ್ಯಾರಂಟಿಯಿಂದ ಜನ ಸೋಂಬೇರಿ ಆಗ್ತಾ ಇದ್ದಾರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಅಹಲ್ಯಾ ಕಾರ್ಯಕ್ರಮದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲೇ ಸಭೆಯಲ್ಲಿದ್ದಂತಹ ಮಹಿಳಾ ಮಣಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ನೀವೇನಾದ್ರೂ ಸೋಂಬೇರಿಗಳಾಗಿದ್ದೀರಾ? ಶಕ್ತಿ ಯೋಜನೆ ಕೂಡ ಕೊಟ್ಟಿದ್ದೀವಿ, ಅದರಿಂದ ನೀವೇನಾದ್ರೂ ಸೋಂಬೇರಿಗಳಾಗಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಕೇವಲ ರಾಜ್ಯ ರಾಜಕೀಯದಲ್ಲಿ ಸಚಿವರ ವಿರುದ್ಧವಾಗ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅಂತ ಮಾತ್ರ ಅಲ್ಲ, ಎಲ್ಲೋ ಒಂದ್ ಕಡೆ ಸ್ವಾಮೀಜಿಗಳು ಶ್ರೀಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ, ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆ ರಂಭಾಪುರಿ ಶ್ರೀಗಳು ಸಹಾಯ ಮಾಡಿದ್ರೆ ಜನ ಸೋಂಬೇರಿಗಳ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಭಿಕರನ್ನ ಕ್ವಶನ್ ಮಾಡಿರೋದು ಸಿಎಂ ಸಿದ್ದರಾಮಯ್ಯ. ಮಹಿಳೆಯರು, ವಿದ್ಯಾರ್ಥಿಗಳು ಸೋಂಬೇರಿಗಳ ಆಗ್ತಾರಾ? ಅವರಿಗೇನೆ ಸಹಾಯನೇ ಮಾಡಬಾರ್ದ ಹಾಗಾದ್ರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಡವರ ಹಾಗಾದ್ರೆ ಯಾವಾಗ್ಲೂ ಬಡವರಾಗಿ ಇರಬೇಕಾ? ಮಹಿಳೆಯರನ್ನ ಸಬಲೀಕರಣ ಮಾಡಬಾರ್ದ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಗಂಡಂದಿರೇನು ಹಣ ಕೊಡ್ತಾರೆ, ಹಣ ಕೊಡುವವರೆಗೂ ಮಹಿಳೆಯರು ಸುಮ್ಮನಿರ್ಬೇಕಾ? ಮಹಿಳೆಯರು ಸುಮ್ಮನೆ ಕೂತ್ಕೊಳ್ಬೇಕಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ. ಹೆಸರನ್ನ ಹೇಳಿದೆ ರಂಭಾಪುರಿ ಶ್ರೀಗಳಿಗೆ ಸಿದ್ದು ತಿರುಗೇಟನ್ನ ಕೊಟ್ಟಿದ್ದಾರೆ. ಹೇಳ್ತಾ ಇದ್ವಿ, ಈ ಹಿಂದೆ ರಂಭಾಪುರಿ ಶ್ರೀಗಳು ಗ್ಯಾರಂಟಿಯಿಂದ ಜನರು ಸೋಂಬೇರಿಗಳಾಗ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರಾಗಾದ್ರೆ ಬಡವರಾಗಿ ಉಳ್ಕೊಳ್ಬೇಕಾ? ನಮ್ಮ ಸರ್ಕಾರದ ಇಂಟೆನ್ಷನ್ ಏನು? ಬಡವರನ್ನ ಒಂದು ಮಟ್ಟದಿಂದ ಮೇಲೆತ್ತಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಂಡಂದಿರು ಹಣ ಕೊಡುವವರೆಗೂ ಮಹಿಳೆಯರು ಕಾಯ್ಕೊಂಡು ಕುಳಿತುಕೊಳ್ಬೇಕಾ? ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಿಂಗಳಿಗೊಮ್ಮೆ 2,000 ರೂಪಾಯಿ ಕೊಡ್ತಾರಲ್ಲ, ಆ ವಿಚಾರವನ್ನಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ಹಾಗೆ ಹೆಸರನ್ನ ಹೇಳಿದೆ ರಂಭಾಪುರಿ ಶ್ರೀಗಳಿಗೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಭಿಕರನ್ನ ಕ್ವಶನ್ ಮಾಡಿದ್ದಾರೆ. ಅಂದ್ರೆ ನೀವು ಸೋಂಬೇರಿಗಳಾಗ್ತಾ ಇದ್ದೀರಾ, ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿದ್ದ ಮಣಿಗಳು ಕೂಡ ಶಕ್ತಿ ಯೋಜನೆಯಿಂದ ನಾವು ಆಕ್ಟಿವ್ ಆಗಿದ್ದೀವಿ, ಯಾವುದೇ ಕಾರಣಕ್ಕೂ ಸೋಂಬೇರಿಗಳಾಗಿಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ರು, ಆ ಮಾತಿನ ಧಾಟಿ ಹೇಗಿತ್ತು, ಇಂಡೈರೆಕ್ಟ್ ಆಗಿ ರಂಭಾಪುರಿ ಶ್ರೀಗೆ ತಿವಿದ್ರ, ಒಮ್ಮೆ ನೋಡ್ಕೊಂಬರೋಣ. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ, ಎಜುಕೇಷನ್ ಸಹಾಯ ಮಾಡಿದ್ರೆ, ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ಈಗ ನಾವು ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಆಗಲಿ ಅಂತೇಳಿ 1,23,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದರಿಂದ ಸೋಮಾರಿಗಳಾಗ್ತಾರ? ಅದರ ಅರ್ಥ ಮಹಿಳೆಯರಿಗೂ ಕೂಡ ಸಬಲೀಕರಣ ಮಾಡಬೇಕು, ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅವ್ರಿಗೆ. ಆಗ ಮಾತ್ರ. ಈಗ ಪಾಪ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ, ಇನ್ನೆಲ್ಲಿಗೋ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೋ ಹೋಗ್ತಾರೆ. ಹಾಗಾದರೆ ಅವ್ರು ಹೋಗಲೇಬಾರ್ದು ಎಲ್ಲೂ? ಅವ್ರು ಗಂಡದಿರೋ ದುಡ್ಡು ಕೊಡೋದನ್ನೇ ಕಾಯ್ಕ ಕೂತ್ಕೋಬೇಕಾ? ಅದಕ್ಕೋಸ್ಕರ ಮಾಡೋದು ಇದನ್ನ. ಗೃಹಲಕ್ಷ್ಮಿ
ಅಂತ ಕಾರ್ಯಕ್ರಮ ಇದೆಯಲ್ಲ ಅದು ಮಾಡಿದ್ದು. ಗೃಹ ಜ್ಯೋತಿ ಕಾರ್ಯಕ್ರಮ, ಗೃಹ ಜ್ಯೋತಿ 1,64,00,000 1,64,00,000 ಮನೆಗಳಿಗೆ ಅಪ್ ಟು 2000 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್, ಅಪ್ ಟು 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟು ಅಲ್ವಾ? ಅದರಿಂದ ಸೋಮಾರಿಗಳಾಗ್ತಾರ? ಹೇಳಿ ನೀವೇ. ಸೋಮಾರಿಗಳಾಗ್ಬಿಡ್ತಾರೆ ಅಂತ ಅನ್ನೋದು. ಏನಾಗಾರೆ ಬಡವರು ಬದುಕಬಾರ್ದ? ಬಡವರಾಗೇ ಇರಬೇಕಾ? ಅವ್ರಿಗೂ ಶಕ್ತಿ ಬರಬೇಕಾ ಬೇಡ? ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ, ಎಜುಕೇಷನ್ ಸಹಾಯ ಮಾಡಿದ್ರೆ, ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ?